ಇಟ್ನಾಳ್ ಸರ್ ಜೆಡಿಎಸ್ ನ ಸ್ವಂತಿಕೆ ಮತ್ತು ಅಸ್ತಿತ್ವದ ಬಗ್ಗೆ ಮಹೇಶ್ ಅವರೇ ಹೇಳಿ ಸರ್. ನಿಮ್ಮ ಕುಮಾರಸ್ವಾಮಿ ಅವರೇ ಬಿಜೆಪಿ ಜೊತೆ ಒಂದು ಅರೇಂಜ್ಮೆಂಟ್ ಒಂದು ಕೂಡಿಕೆ ಮಾಡಿಕೊಳ್ಳುವಾಗ ಅಧಿಕೃತವಾಗಿ ಹೇಳಿದ್ರು ನಮ್ಮ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇದು, ಅದಕ್ಕೋಸ್ಕರ ನಾವು ಈ ಒಂದು ಹೊಂದಾಣಿಕೆ ಮಾಡ್ಕೊಳ್ತಿದೀವಿ ಬಿಜೆಪಿ ಜೊತೆಗೆ ಅಂತ ಹೇಳಿದ್ದು ಅಧಿಕೃತವಾಗಿ ನಿಮ್ಮ ಪಕ್ಷದ ಅಧ್ಯಕ್ಷರನ್ನೇ ಕೇಳದೆ ಮಾಡಿದ ಒಂದು ಹೊಂದಾಣಿಕೆ ಅದು. ಈ ಚುನಾವಣೆಯಲ್ಲಿ ಹೇಳಿದ್ವಿ ಇಟ್ನಾಳ್ ಸರ್. ನಾನು ಮುಗಿಸ್ತೇನಪ್ಪ. ಲೆಟ್ ಮಿ ಕಂಪ್ಲೀಟ್. ಸ್ವಂತ ಇದು ಅಸ್ತಿತ್ವದ ಪ್ರಶ್ನೆ. ಸ್ವಂತಿಕೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ್ರು, ಯಾವ ಕುಮಾರಸ್ವಾಮಿ ಅವರು ಪೇಶ್ವೆಗಳ ಬಗ್ಗೆ ಮಾತಾಡ್ತಿದ್ರು, ಅವರೇ ಯಾಕೆ ಹೋಗ್ತಾರೆ? ಯಾಕಂದ್ರೆ ಅಸ್ತಿತ್ವದ ಪ್ರಶ್ನೆ ನೀವು ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡಾಗ ನಿಮಗೆ ಸ್ವಂತಿಕೆ ಇಲ್ಲ. ಆ ಸ್ವಂತಿಕೆ ಮತ್ತು ಅಸ್ತಿತ್ವ ಪ್ರಶ್ನೆಯಿಂದಲೇ ಅಲ್ಲಿ ಜೆಡಿಎಸ್ ಅಲ್ಲಿ ಅನೇಕ ಜನರು ಬೇಜಾರಾಗಿದ್ದಾರೆ. ಇವತ್ತಿನ ದಿನ ನೀವು ದೇವೇಗೌಡರ ಬಗ್ಗೆ ಮಾತಾಡಿದ ಸ್ಮಿತಾ, ಹಾಗೇನೆ ಇದೇ ಚಲೋರಾವ್ ಸ್ವಾಮಿ, ಇದೇ ಜಮೀರ್ ಅಹಮದ್ ಖಾನ್ ಏನೇನು ಮಾತಾಡ್ಕೊಂಡು ಆಚೆ ಬಂದಿದ್ರು ಜೆಡಿಎಸ್ ಇಂದ. ಮತ್ತೆ ಇವತ್ತು ದೇವೇಗೌಡರಿಗೆ ನಿಮ್ಗೆ NDA ಸೀಟ್ ಸಿಕ್ಕಿಲ್ಲ. ನಿಮ್ಮ ಜೆಡಿಎಸ್ ಅಲ್ಲಿ ಅತ್ಯಂತ ಖುಷಿ ಏನಿದ್ರೆ ಎಲ್ಲರೂ ಎಲ್ಲ ನೋಡಿ ಸರ್, ನಾವು ತುಂಬಾ ಖುಷಿ ಇದ್ದೀವಿ. ನಾವೇ ಆಗ್ಲಿ, ದೇವೇಗೌಡ ಸಾಹೇಬರಾಗ್ಲಿ, ಕುಮಾರಣ್ಣವರಾಗ್ಲಿ, ನಮ್ಮ ಪಕ್ಷದ ಯಾವುದೇ ಒಬ್ಬ ವ್ಯಕ್ತಿಯೂ ಸಹ ಅಪೇಕ್ಷೆ ಪಟ್ಟಿಲ್ಲ. ದೇವೇಗೌಡ ಸಾಹೇಬರು ಏನು ರಾಜ್ಯಸಭಾ ನಾವು ಅಪೇಕ್ಷೆ ಪಟ್ಟಿಲ್ಲ. ದೇವೇಗೌಡರು ಹೇಳಿದ್ರ ನಿಮ್ಗೆ ದೇವೇಗೌಡ ಹೇಳಿದ್ರೆ ನನ್ನ ಕೊನೆಯ ಅಧಿಕಾರ, ಒಂದು ನಿಮಿಷ, ನಾನು ಅಧಿಕಾರದಲ್ಲಿ ಸಂಸತ್ತಿನಲ್ಲಿದ್ದು ಸಾಗಬೇಕು ಅನ್ನೋ ವಿಚಾರವನ್ನ ದೇವೇಗೌಡ ಹೇಳಿದ್ದಾರೆ. ನಾನು ರಾಜ್ಯಸಭೆಗೆ ಮತ್ತೊಮ್ಮೆ ಎಲೆಕ್ಟ್ ಆಗಬೇಕು ಅಂತ ಹೇಳಿ ದೇವೇಗೌಡ ಹೇಳಿದ್ದಾರೆ. ನನ್ನ ಕೊನೆಯ ದಿನಗಳಲ್ಲಿ ನಾನು ರಾಜ್ಯಸಭೆ ಬೇಕು ಅಂತ ದೇವೇಗೌಡ ಹೇಳಿದ್ದಾರೆ. ಮಾನ್ಯ ದೇವೇಗೌಡ MLC ರವಿಕುಮಾರ್ ಅವರು ಹೇಳ್ತಾರೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ನಲ್ಲಿ ಅನೇಕರು ಬಿಜೆಪಿ ಹಾಗೆ ಜೆಡಿಎಸ್ ಪರವಾಗಿ ವೋಟ್ ಹಾಕ್ಲಿಕ್ಕೆ ಸಿದ್ಧರಿದ್ದಾರೆ. ಅವರ ಆತ್ಮಸಾಕ್ಷಿಗೆ ಧಕ್ಕೆ ಆಗಿದೆ. ನಿಮಗೂ ಪ್ರಶ್ನೆ ಇದೆ ಸರ್, ಕೈಂಡ್ಲಿ ವೇಟ್ ಆಯ್ತಾ? ಹಂಗಂದ್ರ ಆತ್ಮಸಾಕ್ಷಿಗೆ ಬೇಸರವಾಗುವಂತ ಕಾಂಗ್ರೆಸ್ ನಲ್ಲಿ ಏನ್ ನಡೆದಿದೆ ಬಿಜೆಪಿ ಪ್ರಚಾರ ಏನು ಅಂತ ಹೇಳಿದ್ರೆ, ಈ ಸರ್ಕಾರ 36 ತಿಂಗಳಲ್ಲಿ ರಾಜ್ಯವನ್ನು ನಡೆಸ್ಕೊಂಡ್ ಬಂದಿರತಕ್ಕಂತಹ ದಾರಿ ಏನಿದೆಯಲ್ಲ, ಅದ್ರ ಬಗ್ಗೆ ತುಂಬಾ ಜನಕ್ಕೆ ಅಸಮಾಧಾನ ಆಗಿದೆ. ಕಾಂಗ್ರೆಸ್ನ ಶಾಸಕರಾದಂತಹ BR ಪಾಟೀಲ್ರು, ಬಸವರಾಜ ರಾಯರೆಡ್ಡಿ ಅವರು, ರಾಜು ಕಾಗೆ ಅವರು, ಮಾಗಡಿಯ ಬಾಲಕೃಷ್ಣ ಅವರು, ಹಾಗೆ ತುಂಬಾ ಜನ ಮಾತಾಡಿದ್ದಾರೆ. ಇದೆಲ್ಲ ಮಾತಾಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಸರ್ಕಾರದ ಯಾವುದೇ ರೀತಿ ಶಾಸಕರಿಗೆ, ಜನಗಳಿಗೆ ನಮಗೆ ಯಾವುದೇ ರೀತಿ ಉದ್ಧಾರ ಆಗಿಲ್ಲ, ನಾವು ಕನ್ನಡಿಗರು ಉದ್ಧಾರ ಆಗಿಲ್ಲ ಅಂತ ಹೇಳಿ. ಇನ್ನ ನಾವು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಇದು 5G ಸರ್ಕಾರ ಅಲ್ಲ, 5C ಸರ್ಕಾರ. ಕರಪ್ಷನ್ ಒಂದ್ ಕಡೆ, ಆಡಳಿತದ ಕುಸಿತ, ಕೊಲಾಪ್ಸ್ ಒಂದ್ ಕಡೆಗೆ, ಕ್ರೈಮ್ ಜಾಸ್ತಿ ಆಗಿದೆ, ಕ್ರಿಮಿನಲೈಸೇಷನ್ ಆಗಿದೆ, ಜೊತೆಗೆ ಕಮ್ಯುನಲೈಸೇಷನ್ ಆಗಿದೆ. ಈ ಜಾತಿ ಸರ್ವೆಗಳಲ್ಲಿ ಒಂದ್ ನಿಮಿಷ ಈ ಜಾತಿ ಸರ್ವೆಗಳನ್ನ ಮಾಡಿಸಿ, ತರಾತುರಿಯಲ್ಲಿ ಮಾಡಿಸಿ, ಯಾವ ರೀತಿ ಜಾತಿಗಳನ್ನ ಒಡೆದು ಇವರು ಆಡಳಿತ ಮಾಡಿದ್ರು ಅನ್ನತಕ್ಕಂಥದ್ದು ಸಹ ವಾಸ್ತವ. ಜೊತೆಗೆ ಇದು ಒಂದೇ ಒಂದು ವಿಚಾರ, ಎರಡು ವಿಚಾರ ಅಲ್ಲ. ನೀವು ನೇಮ್ ಎ ಡಿಪಾರ್ಟ್ಮೆಂಟ್, ನೀವು ನೇಮ್ ಎ ಪೋರ್ಟ್ಫೋಲಿಯೋ. ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಫೇಲ್ಡ್. ಇವತ್ತು ಒಂದೇ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇವತ್ತು ಶಾಲೆಗಳು ಪ್ರಾರಂಭ ಆಗ್ತದೆ. ಹೋದ ವರ್ಷದ್ದು ಯೂನಿಫಾರ್ಮು, ಶೂಸು, ಶಾಕ್ಸು, ಟೆಕ್ಸ್ಟ್ ಬುಕ್ಸ್ ಕೊಟ್ಟಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಪ್ರೈಮರಿ ಎಜುಕೇಶನ್ ಪೋರ್ಟ್ಫೋಲಿಯೋ ಯಾರಿಗೂ ಅಲೋಕೇಟ್ ಮಾಡಿಲ್ಲ. ಓಕೆ, ಅಲೋಕೇಟ್ ಮಾಡಿಲ್ಲ, ನೀವಾದ್ರೂ ಕರ್ಸ್ಕೊಂಡು ಮಾತಾಡ್ತೀರ ಅಧಿಕಾರಿಗಳನ್ನ. ಅಂದ್ರೆ ಅಧಿಕಾರ ವಹಿಸ್ಕೊಂಡು ನೀವು 5 ದಿನ ಆಗಿದೆ, ಒಂದೇ ಒಂದು ಸೌಜನ್ಯಕ್ಕಿಲ್ಲ. ಓಕೆ, ಆಯ್ತು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಳೆ ಬಿತ್ತನೆ ಎಲ್ಲಾ ಕಡೆ ಮಳೆ ಆಗಿದೆ, ಬಿತ್ತನೆಗಳು ಸ್ಟಾರ್ಟ್ ಆಗಿದೆ. ಮಾತಾಡ್ತೀರಾ ಪೋರ್ಟ್ಫೋಲಿಯೋ ಆಯ್ತು, ಕೃಷಿ ಸಚಿವರು ಪೋರ್ಟ್ಫೋಲಿಯೋ ಅಲಾಟ್ ಮಾಡಾಗಿಲ್ಲ. ಮುಖ್ಯಮಂತ್ರಿ ಮಾತಾಡಿಸ್ತಾರ ಅಂದ್ರೆ ಇದು ಆಡಳಿತ ಅಂದ್ರೆ ಸಿದ್ದರಾಮಯ್ಯ ಯಾವ ರೀತಿ ಭಿನ್ನಾಭಿಪ್ರಾಯ ಇತ್ತು ಅಂತ ಎಲ್ಲರೂ ಗೊತ್ತಿದೆ. ಆಯ್ತು, ಭಿನ್ನಾಭಿಪ್ರಾಯದ ವಿಚಾರನೆ ಪ್ರಶ್ನೆ